ಅದೇ ಲೈಕ್ ಹಿ ವಾಸ್ ಸೋ ಫೋಕಸ್ಡ್ ಆ್ಯಂಡ್ ಹಿ ವಾಸ್ ಪ್ಲ್ಯಾಂಡ್. ನಾವು ಒಂದು 25 ಡೇಸಲ್ಲಿ ಶೂಟ್ ಮಾಡಿದ್ದು. ಲೈಕ್ ಯಾವುದೇ ಲೊಕೇಶನ್ಗೆ ಹೋದ್ರೂ ದಿನಕ್ಕೆ 5 ಸೀನು ಅಥವಾ ಒಂದು ಇಷ್ಟು ಸೀನ್ ಅಂತ ಇರುತ್ತೆ, ಟಕ್ ಅಂತ ಮಾಡ್ತಿದ್ರು. ಆ್ಯಂಡ್ ಟು ಮೆನ್ಷನ್ ಈಸ್ ಸ್ಟೇಟ್ ಅವಾರ್ಡಿ ಫಾರ್ ಹಿಸ್ ಮೂವಿ. ಆ್ಯಂಡ್ ನಥಿಂಗ್, ಅವ್ರ ಬಗ್ಗೆ ಏನೂ ಹೇಳೋಕ್ಕಾಗಲ್ಲ ಜಾಸ್ತಿ. ಬಟ್ ತುಂಬ ಪ್ಲ್ಯಾಂಡಾಗಿ, ಲೈಕ್ ಫೋಕಸ್ಡ್, ಪ್ಲ್ಯಾಂಡ್ ಆ್ಯಂಡ್ ಕ್ಲೀನಾಗಿ ಟೈಮ್ ಟೇಬಲ್ ಹಾಕ್ಕೊಂಡು ಬಂದು ಮಾಡ್ತಾರೆ. ಒಂದೊಂದ್ಸಲ ಒಂದು ಇಷ್ಟು ಮಿಕ್ಬಿಡ್ತು, ಇನ್ನೂ ಒಂದು ಎಕ್ಸ್ಟ್ರಾ ಒಂದು 2-3 ದಿನ ಬೇಕು, ಅಥವಾ ಇನ್ನೂ ಒಂದು ಎಕ್ಸ್ಟ್ರಾ ಅಲ್ಲಿ ಇಲ್ಲಿ ಮಾಡಬೇಕು ಅಂತಾರಲ್ಲ, ಆ ಥರ ಏನೂ ಆಗಲಿಲ್ಲ. ಇಟ್ ವಾಸ್ ಕ್ಲೀನ್ ಆ್ಯಂಡ್ ಕಟ್. ಫಸ್ಟ್ಲಿ ಒಂದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಆಗ್ತಿದ್ದಂಗೆ ಎಷ್ಟೊಂದು ಜನ ರಿಲೇಷನ್ಶಿಪ್ ಮುರಿದೋಗುತ್ತೆ. ಸೊ ಲಾಂಗ್ ಡಿಸ್ಟೆನ್ಸ್ ಇದ್ರೂ ನಂಬಿಕೆ, ಲಾಯಲ್ಟಿಯಿಂದ ಇರೋದು ಹೆಂಗೆ ಅನ್ನೋದು, ಫ್ರೆಂಡ್ಶಿಪ್ ಬಗ್ಗೆ ಹೇಳಿದ್ದೀವಿ. ಆ್ಯಂಡ್ ಲವ್ ಅನ್ನೋದು ಬರೀ ಇಂಟಿಮೆಸಿ ಅಲ್ಲ ಅನ್ನೋದು, ಲೈಕ್ ಒಂದು ಹೃದಯದಿಂದ ಒಂದು ಹುಟ್ಟೋದು ಒಂದು ಫೀಲಿಂಗ್ ಅನ್ನೋದು ಹೇಳಿದ್ದೀವಿ. ಆ್ಯಂಡ್ ಲವ್ ಅನ್ನೋದು ಬರೀ ಯೂತಲ್ಲೇ ಅಲ್ಲ, ದೊಡ್ಡವರಲ್ಲೂ ಲವ್ ಇರುತ್ತೆ, ಒಂದು ಏಜ್ಡ್ ಪರ್ಸನಲ್ಲೂ ಲವ್ ಇರುತ್ತೆ, ಒಂದು ಮಕ್ಕಳಲ್ಲೂ ಲವ್ ಇರುತ್ತೆ ಅಂತ ಹೇಳಿದ್ದೀವಿ. ಇನ್ನೊಂದು, ಆಲ್ ಟೈಪ್ ಆಫ್ ಏಜ್ ಗ್ರೂಪ್ಸ್ ನೋಡ್ಬೋದು. ಒಂದು ಫ್ಯಾಮಿಲಿ ಎಂಟರ್ಟೈನರ್, ಎಲ್ಲರೂ ಬಂದು ನೋಡ್ಬೋದು. ಈಗಾಗಲೇ ಸೀರಿಯಲಿಂದ ಹಿಡಿದು ರಿಯಾಲಿಟಿ ಶೋಯಿಂದ ಹಿಡಿದು ಒಂದು ಹಲವಷ್ಟು ಸಿನಿಮಾ ಕ್ಯಾರೆಕ್ಟ್ರಾಗಿ ಮಾಡಿಕೊಂಡು ಇಷ್ಟೊಂದು ಎಂಕರೇಜ್ ಮಾಡಿ ಇಲ್ಲಿ ತನಕ ತಂದು ಬಿಟ್ಟಿದ್ದೀರಾ. ಇನ್ಮೇಲಿಂದ ಒಂದು ಇವಾಗ ಒಂದು ಸೋಲೋ ಹೀರೋ ಆಗಿ ನಾನೊಂದು ಮಾಡ್ತಾಯಿದ್ದೀನಿ. ಇದನ್ನು ಡಿಸಪಾಯಿಂಟ್ ಮಾಡೋಕ್ಕೆ ನನಗೆ ಅವಕಾಶ ಕೊಡಲ್ಲ. ಎಲ್ಲರೂ ಇಷ್ಟಪಟ್ಟು ಹೋಗ್ತೀರಾ ಸಿನಿಮಾಗೆ. ದಯವಿಟ್ಟು ಬಂದು ಕನ್ನಡ ಸಿನಿಮಾ ಥಿಯೇಟ್ರಲ್ಲೇ ನೋಡಿ ಆ್ಯಂಡ್ ಸ್ಟಾಪ್ ಪೈರಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.